ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಕಸ್ತೂರಿ ಅವ್ರ ಮನೆಯಲ್ಲಿ ಬ್ಲಡ್ ಕೊಡೋದಕ್ಕೆ ಅಂತ ಕ್ಯಾಂಪೇನ್ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ಕಸ್ತೂರಿ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಶಾಂತಿ ಅರೇಂಜ್ ಮಾಡಿರೋದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಿರುವಾಗ ಮನೆಯವರೆಲ್ಲರೂ ಯಾಕೆ ಶಾಂತಿ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಬಗ್ಗೆ ನೋಡ್ತಾ ಇರ್ತಾರೆ. ನಂತರ ಕಸ್ತೂರಿ ಬಾರೆ ಇಲ್ಲಿ ನಾನು ಹೇಳಿದ್ನೆಲ್ಲ ಪ್ರೆಸ್ ಅವ್ರನ್ನೆಲ್ಲ ಕರಿ ಅಂತ ಹೇಳಿದ್ಯಾ ಅಂತ ಶಾಂತಿ ಕೇಳಿದಾಗ, ಹೌದು ಕಣೆ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಆನ್ ದ ವೇ ಬರ್ತಾ ಇದ್ದಾರೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿ ಖುಷಿಯಾಗುತ್ತೆ. ಮನೆಯವರೆಲ್ಲರೂ ಆಶ್ಚರ್ಯ ಪಟ್ಕೊಂಡು ನೋಡ್ತಿರುವಾಗ ಅಷ್ಟರಲ್ಲಾಗ್ಲೇ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಮೀಡಿಯಾದಿಂದ ಒಂದಿಬ್ಬರು ಬಂದಿರ್ತಾರೆ. ಶಾಂತಿ ಅವರೇ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಶಾಂತಿನ ಹೊಗಳಿ ಪ್ರೆಸ್ ಅವರೆಲ್ಲ ಮಾತಾಡ್ತಿರುವಾಗ ಶಾಂತಿ ತುಂಬಾನೇ ಖುಷಿ ಪಡ್ತಾ, ಇದನ್ನೆಲ್ಲ ಅರೇಂಜ್ ಮಾಡಿರೋದು ನಾನೇ ಅಲ್ವಾ, ಅದಕ್ಕೆ ನಾನೇ ಮೊದಲು ರಕ್ತ ಕೊಡ್ತೀನಿ ಅಂತ ಶಾಂತಿನೇ ಫಸ್ಟ್ ಬ್ಲಡ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಸೂರ್ಯ, ಅಪ್ಪಯ್ಯ ನನ್ಗೊಂದು ಡೌಟ್ ಅಂತ ಹೇಳಿ, ಈಗ ಒಬ್ರು ಇನ್ನೊಬ್ರಿಗೆ ಬ್ಲಡ್ ಕೊಟ್ರೆ ಅವ್ರ ತರನೇ ಬುದ್ಧಿ ಬೇರೆಯವ್ರಿಗೂ ಹೊರಟೋಗುತ್ತಾ ಅಪ್ಪಯ್ಯ ಅಂತ ಸೂರ್ಯ ಕೇಳ್ತಿರೋವಾಗ, ಯಾಕಪ್ಪ ಈ ರೀತಿ ಕೇಳ್ತಾ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹಂಗಲ್ಲ ಅಪ್ಪಯ್ಯ, ಇವಾಗ ಸಕ್ಕರೆ ಬ್ಲಡ್ ಕೊಡ್ತಾರಲ್ಲ, ಅವ್ರ ಬ್ಲಡ್ ಯಾರಾದ್ರೂ ತಗೊಂಡ್ರೆ ಅವ್ರಿಗೂ ಸಕ್ಕರೆ ಬುದ್ಧಿನೇ ಬಂದ್ಬಿಡುತ್ತಾ, ಪಾಪ ಅಲ್ವೇನಪ್ಪಯ್ಯ ಅವರು ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ, ರಕ್ತ ಕೊಡೋದ್ರಿಂದ ಅದ್ರಲ್ಲಿ ಏನು ಬೇರೆ ಬದಲಾವಣೆ ಆಗೋದಿಲ್ಲಪ್ಪ, ಒಬ್ಬರಿಂದ ಒಬ್ಬರಿಗೆ ಬ್ಲಡ್ ಗ್ರೂಪ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ, ಅದನ್ನ ಬಿಟ್ಟು ಗುಣಗಳೆಲ್ಲ ಚೇಂಜ್ ಆಗಲ್ಲ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದರಿಂದ ಸೂರ್ಯನಿಗೆ ಸಮಾಧಾನ ಆಗುತ್ತೆ. ಮೀನಾ ಮರಿ ಅತ್ತೆ ಮಾತಾಡಿದ್ರೆ ನಮಗೆ BP ಜಾಸ್ತಿ ಆಗುತ್ತೆ ಆ ಥರ ಮಾತಾಡ್ತಾರೆ, ಇವಾಗ ನೋಡಿದ್ರೆ ಅವರೇ ಬ್ಲಡ್ ಡೊನೇಟ್ ಮಾಡ್ತಿದಾರಲ್ಲ, ಆದ್ರೆ ಇದು ಅತ್ತೆ ಲೈಫಲ್ಲಿ ಹೊಸ ಚಾಪ್ಟರ್ ಅಂತ ಅನ್ನಿಸ್ತಿದೆ ಅಂತ ಶ್ರುತಿ ಹೇಳ್ತಿರೋವಾಗ, ಅಯ್ಯೋ ಹೋಗ್ ಶ್ರುತಿ, ಇತ್ತೀಚೆಗೆ ಅತ್ತೆ ಏನ್ ಮಾಡ್ತಾರೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ, ಆದ್ರೆ ಒಂದಂತೂ ಗ್ಯಾರಂಟಿ, ಸಮಥಿಂಗ್ ಫಿಶಿ ಅಂತ ಮೀನಾ ಹೇಳಿದಾಗ ಎಸ್ ಸಮಥಿಂಗ್ ಫಿಶಿ ಅಂತ ಶ್ರುತಿ ಕೂಡ ಹೇಳ್ತಾಳೆ. ನಂತರ ಶಾಂತಿ ಬ್ಲಡ್ ಕೊಟ್ಟು ಆಚೆ ಕಡೆ ಬಂದ್ಮೇಲೆ ಮನೋಜನ್ಗೆ ಹೋಗು ಅಂತ ಹೇಳಿದಾಗ ಮನೋಜ್ ನಾನು ಹೋಗಲ್ಲ ಅಂತ ಭಯದಿಂದ ಒದ್ದಾಡ್ತಿರ್ತಾನೆ. ಆಗ ಸೂರ್ಯ, ರವಿ ಮತ್ತೆ ರೋಹಿಣಿ 3 ಜನನು ಬಲವಂತವಾಗಿ ಮನೋಜನಿಂದ ಬ್ಲಡ್ ಡೊನೇಟ್ನ ಮಾಡಿಸ್ತಾರೆ. ಹಾಗೆ ಶಾಂತಿ ಎಲ್ಲರ ಮುಂದೆ ನಗ್ನಗ್ತಾ ಮಾತಾಡಿ ಮೆಲ್ಲಿಗೆ ಕಸ್ತೂರಿ ಮನೆ ಒಳಗಡೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡು, ಅಬ್ಬಾ ತುಂಬಾ ನೋವಾಗ್ತಿದೆ, ತುಂಬಾ ಸುಸ್ತಾಗ್ತಿದೆ ಅಂತ ಒದ್ದಾಡ್ತಿರ್ತಾಳೆ. ಇದನ್ನ ಮನೆಯವರೆಲ್ಲರೂ ಬಂದು ನೋಡಿ ಶಾಕಲ್ಲೇ ನಿಂತಿರ್ತಾರೆ. ಅಷ್ಟರಲ್ಲಿ ಕಸ್ತೂರಿ ಅವರು ಅಲ್ಲಿಗೆ ಬಂದು, ಏ ಶಾಂತಿ ಏನ ಇದು ಹೀಗೆ ಬಂದು ಕೂತಿದ್ಯಾ, ಬೇಗ ಬಾರೆ, ನಿನ್ ಫೋಟೋ ಬೇರೆ ತೆಗಿಬೇಕು ಬಾ ಅಂತ ಹೇಳಿ ಶಾಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತು ನೋವು ಅಂತ ಒದ್ದಾಡ್ತಿದ್ದ ಶಾಂತಿ ಫೋಟೋ ಅಂದಿದ ತಕ್ಷಣ ಮುಖ ಚೇಂಜ್ ಮಾಡ್ಕೊಂಡು ನಗೋದಕ್ಕೆ ಶುರು ಮಾಡಿದಾಗ ಶಾಂತಿ ಮಾಡ್ತಿರೋ ಆಕ್ಟಿಂಗ್ಗೆ ಮನೆಯವರೆಲ್ಲರೂ ಶಾಕಲ್ಲೇ ನೋಡ್ತಿರ್ತಾರೆ. ಆಗ ಸೋಷಿಯಲ್ ಮೀಡಿಯಾದಿಂದ ಚಾನಲ್ ಇಟ್ಕೊಂಡಿರೋರು ಶಾಂತಿ ಹತ್ರ ಬಂದು, ಮೇಡಮ್ ಈ ತರ ಎಲ್ಲ ಸೋಷಿಯಲ್ ಸರ್ವಿಸ್ ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಅಂತ ಕೇಳ್ತಿರೋವಾಗ, ಅಲ್ಲಮ್ಮ ಯಾವಾಗ ನಗೋದನ್ನ ಕಲ್ತ್ರಿ ಅಂತ ಕೇಳಿದ್ರೆ ನಾವು ಅದನ್ನ ಹೇಳೋದಕ್ಕಾಗುತ್ತಾ, ಅದೇ ತರನೇ ಇದು ಕೂಡ ಒಳ್ಳೇದೆಲ್ಲ ನನಗೆ ಬುದ್ಧಿ ಬಂದಾಗಿಂದ ಮಾಡ್ತಾನೆ ಇದ್ದೀನಮ್ಮ ಅಂತ ಶಾಂತಿ ಹೇಳ್ತಿರೋವಾಗ ಅದನ್ನ ಕೇಳಿ ಸೂರ್ಯ ಬಿಟ್ಬಾಯ್ ಬಿಟ್ಟಂಗೆ ನೋಡ್ತಿರ್ತಾನೆ. ಅಪ್ಪ ಬ್ಲಡ್ ಕೊಡೋ ಅವಶ್ಯಕತೆನೇ ಇಲ್ಲ ಅಪ್ಪಯ್ಯ, ಸಕ್ಕರೆ ಹೇಳೋ ಮಾತನ್ನ ಕೇಳ್ತಾ ಇದ್ರೆ ಬಾಡಿಲಿರೋ ಬ್ಲಡ್ ಎಲ್ಲ ಕಿವಿಯಿಂದ ಆಚೆ ಬರ್ತಾ ಇದೆ ಕಣಪ್ಪ ಅಂತ ಸೂರ್ಯ ಶಾಕಲ್ ಹೇಳ್ತಿರುವಾಗ, ಇರಪ್ಪ ಇನ್ನೂ ಏನೇನಾಗುತ್ತೆ ನೋಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ನಂತರ ಮತ್ತೆ ಶಾಂತಿ ಮಾತಾಡ್ತಾ, ನಮ್ಮಪ್ಪ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನನಗೆ ತಿಂಡಿ ತಗೊಡ್ತಾ ಇದ್ರು, ಆದ್ರೆ ಅಲ್ಲಿದ್ದ ಒಂದು ನಾಯಿ ಒಂದು ನನ್ನ ಯಾವಾಗ್ಲೂ ನೋಡ್ತಾನೆ ಇರ್ತಿತ್ತು, ಅದಕ್ಕೆ ತಕ್ಷಣ ನಾನು ಆ ನಾಯಿಗೆ ನನ್ನ ಕೈಯಲ್ಲಿರೋ ತಿಂಡಿನ ಕೊಟ್ಬಿಡ್ತಿದ್ದೆ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗುತ್ತೆ. ಆವಾಗ್ಲೇ ನಮ್ಮಪ್ಪ ಹೇಳ್ತಿದ್ರು, ನಿನ್ಗೆ ದಾನ ಧರ್ಮ ಮಾಡೋ ಗುಣ ಇದೆ ಕಣಮ್ಮ, ನೀನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ದಾನ ಧರ್ಮ ಮಾಡೋಳಾಗ್ತೀಯಾ ಅಂತ ಹೇಳ್ತಿದ್ರು ಅಂತ ಶಾಂತಿ ಹೇಳಿದಾಗ, ಸದ್ಯ ಇದನ್ನೆಲ್ಲ ಕೇಳೋದಕ್ಕೆ ಪುಣ್ಯಾತ್ಮ ನಮ್ಮ ಮಾವ ಬದುಕಿಲ್ವಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹೌದಪ್ಪಯ್ಯ, ನಮ್ಮ ಸಕ್ಕರೆ ಅವರೆಲ್ಲರೂ ಕಿವಿಗೆ ಹೇಗೆ ಓಡಾಡ್ತಾ ಇದ್ರೆ ನೋಡಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಏ ರವಿ, ಇದನ್ನೆಲ್ಲ ನಿಮ್ಮಮ್ಮ ಓನಾಗಿ ಯೋಚನೆ ಮಾಡ್ತಿದಾರಾ ಅಥವಾ ಯಾರಾದ್ರೂ ಬರ್ದ್ಕೊಟ್ಟು ಮಾತಾಡ್ತಿದಾರೋ ಅಂತ ಶ್ರುತಿ ಕೇಳ್ತಿರೋವಾಗ, ಗೊತ್ತಿಲ್ಲ ಕಣೆ, ಆದ್ರೂ ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಿದಾರಲ್ವಾ ಅಂತ ರವಿ ಹೇಳ್ತಾನೆ. ಅಲ್ಲ ಮೇಡಮ್, ಇತ್ತೀಚೆಗೆ ಈ ಸೋಷಿಯಲ್ ಸರ್ವಿಸ್ ಅಂತ ಜಾಸ್ತಿ ಗಂಡ್ಮಕ್ಳೇ ಮಾಡ್ತಾರೆ, ಒಂದ್ ಹೆಣ್ಣಾಗಿ ನೀವು ಈ ರೀತಿ ಮಾಡ್ತಿರೋದು ತುಂಬಾನೇ ಗ್ರೇಟ್ ಅಲ್ವಾ ಅಂತ ರಿಪೋರ್ಟರ್ ಕೇಳ್ತಿರೋವಾಗ, ನಮ್ಮಲ್ಲಿ ಹೆಣ್ಮಕ್ಳು ಏನಾದ್ರು ಮಾಡಿದ್ರೆ ಅದನ್ನ ತಪ್ಕೊಂಡಿಡಿಯೋದಕ್ಕೆ ತುಂಬಾ ಜನ ಇರ್ತಾರೆ, ಆದ್ರೆ ನಾನು ಇಷ್ಟರ ಮಟ್ಟಿಗೆ ಸಮಾಜ ಸೇವೆ ಮಾಡೋದಕ್ಕೆ ಕಾರಣನೇ ನನ್ನ ಗಂಡ ಅಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು ಎದೆ ಮೇಲೆ ಕೈ ಹಿಡ್ಕೊಂಡು ಸೂರ್ಯನ ಮೇಲೆ ಬಿದ್ದೋಗ್ತಾರೆ. ಅಪ್ಪಯ್ಯ ಸಮಾಧಾನ ಮಾಡ್ಕೋ ಅಪ್ಪಯ್ಯ, ನನ್ನಿಂದನೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ ಅವ್ರು ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ನಾನು ಏನು ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಶಾಂತಿ ಹೇಳ್ತಿರೋವಾಗ ಅದನ್ನ ಕೇಳಿ ಸೂರ್ಯ, ಅಪ್ಪಯ್ಯ ನನಗೂ ಯಾಕೋ ಭಯ ಆಗ್ತಿದೆ ಸಕ್ಕರೆ ಮಾತಾಡ್ತಾ ಇರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಯಾಕಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಇನ್ನೇನಪ್ಪ, ನನ್ನ ಹುಡ್ತಾಗಿಂದ ನಿನ್ನ ಹೊಗಳಿ ಮಾತಾಡಿದ್ದೇ ಇಲ್ಲ ಸಕ್ಕರೆ, ಇದನ್ನ ಮೊದಲನೇ ಸಲ ಕೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ನೀನು ಹುಡ್ತಾಗಿಂದ ಕೇಳಿಲ್ಲ ಅಷ್ಟೇನೆ, ಆದ್ರೆ ನಾನು ಕಟ್ಕೊಂಡಾಗಿದ್ದನ್ನು ಕೇಳಲೇ ಇಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮೀನಾ, ರೀ ಅತ್ತೆ ಮಾವನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದ್ದಾರೆ ನೋಡ್ರಿ ಅಂತ ಹೇಳ್ತಿರುವಾಗ, ಹೇ ಮೀನಮ್ಮ, ಇಲ್ಲೇನೋ ಬೇರೆ ರೀತಿ ನಡೀತಾ ಇದೆ ಕಣೆ, ನಿನ್ ಗೊತ್ತಾಗ್ತಿಲ್ಲ ಅಷ್ಟೇನೆ, ಸುಮ್ಮನೆ ಇರು ನೀನು ಅಂತ ಸೂರ್ಯ ಹೇಳ್ತಾನೆ. ನಂತರ ಶಾಂತಿ ಮತ್ತೆ ಮಾತಾಡ್ತಾ, ಇವತ್ತು ನನ್ನ 3 ಜನ ಗಂಡ್ ಮಕ್ಕಳು, ನನ್ನ ಸೊಸೆಂದ್ರು ಮತ್ತೆ ನನ್ನ ಗಂಡ ಎಲ್ಲರೂ ಸೇರಿ ಒಟ್ಟಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಬನ್ನಿ ಎಲ್ರು ಅಂತ ಹೇಳಿ ಶಾಂತಿ ಎಲ್ರನ್ನೂ ಕರ್ಕೊಂಡು ಬ್ಲಡ್ ಡೊನೇಟ್ ಮಾಡೋ ಜಾಗಕ್ಕೆ ಹೋಗ್ತಾಳೆ. ಆಗ ಸೂರ್ಯ, ಮೀನಾ, ರವಿ, ಶ್ರುತಿ ಎಲ್ಲರೂ ಕೂಡ ಬ್ಲಡ್ ಕೊಟ್ಟು ಆಚೆಗೆ ಬಂದು ಕೂತ್ಕೊಂಡಿರುವಾಗ ಅಷ್ಟರಲ್ಲಿ ಕಾಶಿನಾಥ್ ಬೊಕ್ಕೆ ತಗೊಂಡು ಬಂದು ಕಸ್ತೂರಿ ಅವರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾರೆ. ಏನು ಕಂಗ್ರಾಚುಲೇಷನ್, ನನ್ಗೆ ಹೇಳ್ತಾ ಇದ್ದೀರಾ, ಇದನ್ನೆಲ್ಲ ಮಾಡಿರೋದು ಶಾಂತಿ ತಾನೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಆದ್ರೆ ಇದಕ್ಕೆಲ್ಲ ಜಾಗ ಕೊಟ್ಟಿರೋದು ನೀವೇ ಅಲ್ವಾ, ಒಳ್ಳೆ ಕೆಲಸ ಮಾಡೋರನ್ನ ಹೊಗಳೋದೇ ನನ್ನ ಕೆಲಸ, ತಗೊಳ್ಳಿ ಅಂತ ಹೇಳಿ ಕಾಶಿನಾಥ್ ಕಸ್ತೂರಿ ಅವ್ರಿಗೆ ಬೊಕ್ಕೆನ್ ಕೊಡ್ತಾರೆ. ಆಗ ಕಸ್ತೂರಿ ಅವರು ಆ ಬೊಕ್ಕೆನ್ ತಗೊಂಡೋಗಿ ಕಸ್ಬಿಟ್ಟಿಲ್ ಹಾಕ್ದಾಗ, ಅಲ್ಲ ನೀವೇನು ಏನೇ ಕೊಟ್ಟರು ತಗೊಂಡೋಗಿ ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಲ್ಲ, ನಿಮಗೆ ಬೇಕು ಅಂದ್ರೆ ಹೇಳಿ, ಇನ್ನೊಂದೆರಡು ಡಸ್ಟ್ಬಿನ್ ತಗೊಂಡು ಬಂದು ಹಿಡ್ತೀನಿ ಅಂತ ಕಾಶಿನಾಥ್ ಹೇಳ್ತಿರುವಾಗ ಕಸ್ತೂರಿ ಅವ್ರು ಕೋಪ ಮಾಡ್ಕೊಂಡು ಶಾಂತಿ ಹತ್ರ ಹೋಗಿ ನಿಂತ್ಕೋತಾರೆ. ಆಗ ಕಸ್ತೂರಿ
ಕಸ್ತೂರಿ ಅವ್ರ ಫ್ರೆಂಡ್ ಮಧು ಅಲ್ಲಿಗೆ ಬಂದಾಗ ಏ ಶಾಂತಿ ಮಧು ಬಂದ್ಲು ಬಾರಿ ಅಂತ ಹೇಳಿ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಹಾ ಬಂದೆ ಅಂತ ಹೇಳಿ ಶಾಂತಿ ಕಸ್ತೂರಿ ಅವ್ರ ಜೊತೆ ಮಧು ಹತ್ರ ಓಡೋಗ್ತಾರೆ. ಆಗ ಯಾರು ಇವರು ಇಷ್ಟೊಂದು ಆತ್ರದಲ್ಲಿ ಸಕ್ಕರೆ ಓಡೋಗ್ತಿದಾರಲ್ಲ ಅಂತ ಹೇಳಿ ಸೂರ್ಯ ನೋಡ್ತಾನೆ ಇರ್ತಾನೆ. ಹೇಗಿದ್ದೀರಾ ಮಧು ಅವರೇ, ಚೆನ್ನಾಗಿದ್ದೀರಾ, ಬನ್ನಿ ಅಂತ ಶಾಂತಿ ಕರಿತಿರುವಾಗ ಅಯ್ಯೋ ಕ್ಷಮಿಸಿ ಸ್ವಲ್ಪ ಲೇಟ್ ಆಯ್ತು ಅಂತ ಮಧು ಅವ್ರು ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ, ನೀವು ಬಂದಿದ್ದೆ ನಮ್ಗೆ ಖುಷಿ ಆಯ್ತು. ನೋಡಿ ನನ್ನ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ದಾರೆ, ಬನ್ನಿ ಅವರೆಲ್ಲರನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಶಾಂತಿ ಮಧುನ್ ಕರ್ಕೊಂಡು ಅವ್ರ ಮನೆಯವ್ರ ಹತ್ರ ಹೋಗ್ತಾಳೆ. ರೀ ನೋಡ್ರಿ ಇವಳೆ ನನ್ನ ಫ್ರೆಂಡು ಅಂತ ಹೇಳ್ತಾ ಶಾಂತಿ ಮನೆಯವರೆಲ್ಲರನ್ನು ಮಧುಗೆ ಪರಿಚಯ ಮಾಡಿಸ್ಕೊಡ್ತಾಳೆ. ಆದ್ರೆ ಸೂರ್ಯ ಮೀನನ್ ಮಾತ್ರ ಶಾಂತಿ ಪರಿಚಯ ಮಾಡಿಸೋದಿಲ್ಲ. ಹೌದು ಮೊದಲನೇ ಮಗ ಕೊನೆ ಮಗ ಅಂತ ಹೇಳಿದ್ರಿ, ನಿಮ್ಮ ಎರಡನೇ ಮಗ ಎಲ್ಲಿ ಅಂತ ಮಧು ಕೇಳ್ತಿರೋವಾಗ ಅದು ನಾನೇ ಮೇಡಮ್, ನನ್ನ ಹೆಸರು ಸೂರ್ಯ ಅಂತ, ನನ್ನ ಹೆಂಡತಿ ಹೆಸರು ಮೀನಾ, ಇವಳೇ ಇಲ್ಲೇ ನಿಂತಿದ್ದಾಳೆ ನೋಡಿ ಅಂತ ಸೂರ್ಯ ಮೀನನ್ನ ಪರಿಚಯ ಮಾಡಿಸ್ಕೊಡ್ತಾನೆ. ಓ ಹೌದಾ ಅಂತ ಹೇಳಿ ಶಾಂತಿಯವರೇ ನೀವು ಹೇಳಿದ್ರಲ್ಲ ಈ ಹುಡುಗಿ ಅಪ್ಪನೇ ತಾನೇ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದು ಅಂತ ಮಧು ಅವ್ರು ಕೇಳ್ತಿರೋವಾಗ ಇಲ್ಲೇನ್ ನಡೀತಿದೆ ಅಂತ ಗೊತ್ತಾಗದೆ ಸೂರ್ಯ ತಲೆ ಕೆಡಿಸ್ಕೊಂಡಿದ್ರೆ ಇದನ್ನೆಲ್ಲ ಯಾಕೆ ಅತ್ತೆ ಅವ್ರ ಹತ್ರ ಹೇಳಿದ್ರು ಅಂತ ಮೀನಾ ಕೂಡ ಆಶ್ಚರ್ಯ ಪಟ್ಕೊಂಡು ನೋಡ್ತಿರ್ತಾಳೆ. ಆಗ ಶಾಂತಿ ಅಯ್ಯೋ ಎಲ್ರಿಗೂ ಈ ವಿಷಯ ಗೊತ್ತಾಗೋದ್ರೆ ಏನ್ ಮಾಡೋದು, ಹೇಗಾದ್ರೂ ಮಾಡಿ ಇದನ್ನ ಇವ್ರು ಯಾರಿಗೂ ಗೊತ್ತಾಗದೇ ಇರೋ ರೀತಿ ತಡಿಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ. ನಂತರ ಮಧು ಅವ್ರ ಮೀನಾ ಹತ್ರ ಬಂದು ಪರವಾಗಿಲ್ಲ ಕಣಮ್ಮ, ನಿಮ್ಮ ಅತ್ತೆ ತುಂಬಾನೇ ಒಳ್ಳೆಯವರು, ಇಂಥ ಅತ್ತೆನ್ ಪಡೆಯೋದಕ್ಕೆ ನೀನ್ ತುಂಬಾನೇ ಪುಣ್ಯ ಮಾಡಿದ್ದೆ, ನಿಮ್ಮಪ್ಪ ಆ ರೀತಿ ತೀರೋದ್ಮೇಲೆ ತಮ್ಮ ಮಗನ್ಗೆ ನಿನ್ನ ತಂದ್ಕೊಂಡಿದಾರಲ್ಲ ತುಂಬಾನೇ ಗ್ರೇಟು, ಈ ಕಾಲದಲ್ಲೂ ಈ ರೀತಿ ಯೋಚನೆ ಮಾಡೋರು ಯಾರಿದ್ದಾರೆ ಹೇಳು ಅಂತ ಮಧು ಅವ್ರು ಹೇಳ್ತಿರೋವಾಗ ರಂಗನಾಥ್ ಅವರು ಶಾಂತಿನೇ ನೋಡ್ಕೊಂಡು ಗುರಾಯಿಸ್ತಿರ್ತಾರೆ. ಆಗ ಶಾಂತಿ ಏನು ಗೊತ್ತಿಲ್ಲದೆ ಇರೋ ತರ ನಗ್ತಿರೋವಾಗ ಏ ರವಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಶ್ರುತಿ ಕೇಳ್ತಿರೋವಾಗ ನನ್ಗೂ ಗೊತ್ತಿಲ್ಲ ಕಣೆ, ಇರು ನೋಡೋಣ ಅಂತ ರವಿ ಹೇಳ್ತಿರ್ತಾನೆ. ಆಗ ಸೂರ್ಯ ಅಪ್ಪಯ್ಯ ನನ್ಗೆ ಯಾಕೋ ತಲೆ ಸುತ್ತ ಬರೋ ತರ ಅನಿಸ್ತಾ ಇದೆ ಅಂತ ಹೇಳ್ತಿರೋವಾಗ ಬ್ಲಡ್ ಕೊಟ್ಟಿದ್ಯಲ್ಲಪ್ಪ ಅದಕ್ಕೆ ಇರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಬ್ಲಡ್ ಕೊಟ್ಟಿದ್ದಕ್ಕಲ್ಲಪ್ಪ ಸಕ್ಕರೆ ಇರೋ ಹತ್ರ ಹೇಳಿದಾರಲ್ಲ ಅದನ್ನ ಕೇಳಿ ನನ್ಗೆ ತಲೆ ಸುತ್ತ ಬರ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ. ನಂತರ ಶಾಂತಿ ಅವರೇ ನೀವು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ ಅಂತ ಮಧು ಅವ್ರು ಹೇಳ್ತಿರೋವಾಗ ಅಪ್ಪಯ್ಯ ಅದು ಅನ್ನದಾನ ಮಹಾದಾನ ಅಂತ ತಾನೇ ಹೇಳೋದು ಅಂತ ಸೂರ್ಯ ಹೇಳ್ತಾನೆ. ರೀ ಇವಾಗ ಇದು ತುಂಬಾ ಮುಖ್ಯನಾ, ಅಲ್ಲೇನ್ ನಡೀತಿದೆ ಅಂತ ನೋಡೋಣ ಇರ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಕಸ್ತೂರಿ ನೀನ್ ಕಳ್ಸಿರೋ ವಿಡಿಯೋ ಎಲ್ಲ ನೋಡ್ದೆ ಕಣೆ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅಂತ ಮಧು ಹೇಳ್ತಿರೋವಾಗ ಅಷ್ಟೇ ಯಾಕೆ ಇವತ್ತು ತಗೊಂಡಿರೋ ವಿಡಿಯೋನು ಇದೆ ಕಣೆ, ಅದನ್ನು ಕಳಿಸ್ತೀನಿ ನೋಡು ಅಂತ ಕಸ್ತೂರಿ ಹೇಳ್ತಾರೆ. ಹೌದು ಮಧು ಅವರೇ ನೀವು ಬ್ಲಡ್ ಕೊಡ್ತೀರಾ ಅಂತ ಶಾಂತಿ ಕೇಳ್ತಿರುವಾಗ ಖಂಡಿತ ನಾನು ಅದಕ್ಕೆ ಅಲ್ವಾ ಬಂದಿರೋದು ಅಂತ ಮಧು ಅವ್ರು ಹೇಳಿದಾಗ ಸರಿ ಆಯ್ತು ಬನ್ನಿ ಅಂತ ಹೇಳಿ ಶಾಂತಿ ಅವ್ರನ್ನ ಕರ್ಕೊಂಡು ಬ್ಲಡ್ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಹೇ ಮೀನಮ್ಮ ಇಲ್ಲಿ ಏನೋ ನಡೀತಾ ಇದೆ ಕಣೆ, ಏನೋ ವಿಡಿಯೋ ಎಲ್ಲ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಇಲ್ಲೇನೋ ತಪ್ಪಾಗಿ ನಡೀತಿದೆ ಕಣಮ್ಮ ಅಂತ ಸೂರ್ಯ ಹೇಳ್ತಿರೋವಾಗ ನನ್ಗೂ ಅದೇ ರೀತಿ ಅನ್ನಿಸ್ತಿದೆ ರೀ, ಇಲ್ಲೇನ್ ನಡೀತಿದೆ ಅಂತ ಹೇಗೆ ತಿಳ್ಕೊಳೋದು ಅಂತ ಮೀನಾ ಹೇಳ್ತಿರೋವಾಗ ಅಷ್ಟೇ ತಾನೇ ಅದನ್ನ ನಾನು ತಿಳ್ಕೊತೀನಿ ಇರು ಅಂತ ಹೇಳಿ ಸೂರ್ಯ ಕಸ್ತೂರಿ ಅವ್ರ ಹತ್ರ ಹೋಗಿ ಕಸ್ತೂರಿ ಆಂಟಿ ನಾನು ಕುಡಿಯೋದಕ್ಕೆ ನೀರು ಕೊಡ್ತೀರಾ ಅಂತ ಕೇಳ್ತಾನೆ. ಅಷ್ಟೇ ತಾನೇ ನಾನು ತಗೊಂಡ್ ಬರ್ತೀನಿ ಇರಪ್ಪ ಅಂತ ಹೇಳಿ ಕಸ್ತೂರಿ ಅವ್ರ ಮನೆಯೊಳಗಡೆ ಹೋದಾಗ ನಾನು ಆಂಟಿ ಹಿಂದೆನೆ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ಗೆ ಕೈಸಾನೆ ಮಾಡಿ ಕಸ್ತೂರಿ ಅವ್ರ ಹಿಂದೆನೆ ಮನೆಯೊಳಗಡೆ ಹೋಗ್ತಾನೆ. ನಂತರ ಹೇಗಾದ್ರೂ ಮಾಡಿ ಅವ್ರು ಬಾಯಿ ಬಿಡಿಸ್ಲೇಬೇಕಲ್ಲ ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಾ ಓಡಾಡ್ತಿರುವಾಗ ಅಷ್ಟರಲ್ಲಿ ಕಸ್ತೂರಿ ಅವರು ಸೂರ್ಯನ್ಗೆ ಕುಡಿಯೋದಕ್ಕೆ ಅಂತ ನೀರು ತಂದು ಕೊಡ್ತಾರೆ. ಆಂಟಿ ತುಂಬಾ ದಿವಸದಿಂದ ಸಕ್ಕರೆ ಏನೇನೋ ಮಾಡ್ತಿದ್ರು ಅದೇನು ಅಂತ ಗೊತ್ತಿರಲಿಲ್ಲ, ಆದ್ರೆ ಇವತ್ತೆಲ್ಲ ವಿಷಯನೂ ಗೊತ್ತಾಯ್ತು ಅಂತ ಸೂರ್ಯ ಹೇಳಿದಾಗ ಓ ಹಾಗಾದ್ರೆ ಅವಳು ಡಾಕ್ಟರೇಟ್ ತಗೊಳ್ಳೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ನಿನ್ಗೂ ಗೊತ್ತಾಗೋಯ್ತು ಅಂತ ಕಸ್ತೂರಿ ಅವ್ರು ಕೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗೋಗುತ್ತೆ. ಏನು ಡಾಕ್ಟರೇಟ್ ಅಂತ ಸೂರ್ಯ ಆಶ್ಚರ್ಯ ಪಟ್ಕೊಂಡು ಕೇಳ್ತಿರೋವಾಗ ಏನಪ್ಪ ಈ ರೀತಿ ಶಾಕ್ ಆಗ್ತಿದ್ಯಾ, ನೀನೇ ಗೊತ್ತು ಅಂತ ಹೇಳ್ತಿದ್ದಾನೆ ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಅಯ್ಯೋ ಆಂಟಿ ನಾನೆಲ್ಲ ಅವರು ಏರಿಯಾಗೆ ಕಾರ್ಪೊರೇಟರ್ ಆಗಬೇಕು ಅಂತ ಎಲೆಕ್ಷನ್ ನಿಲ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ನೋಡಿದ್ರೆ ಈ ತರ ಎಲ್ಲ ಶಾಕ್ ಕೊಡ್ತಿದ್ರಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ ಅಯ್ಯೋ ಹಾಗಿದ್ರೆ ನಾನೇ ಹೇಳ್ಬಿಟ್ನಾ, ಇದೇನಾದ್ರೂ ಶಾಂತಿಗೆ ಗೊತ್ತಾಯ್ತು ಅಂತಂದ್ರೆ ಅಷ್ಟೇ ನನ್ನ ಕತೆ ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಅಲ್ಲ ಆಂಟಿ ಇದರಿಂದ ಸಕ್ಕರೆಗೆ ಡಾಕ್ಟರೇಟ್ ಸಿಗುತ್ತಾ ಅಂತ ಸೂರ್ಯ ಕೇಳ್ತಾನೆ. ಹೌದಪ್ಪ ಸೂರ್ಯ ಇವಾಗ ಬಂದ್ರಲ್ಲ ಮಧು ಅಂತ ಅವಳು ನನ್ನ ಫ್ರೆಂಡು, ಈ ಸೋಷಿಯಲ್ ಸರ್ವಿಸ್ ಮಾಡೋರಿಗೆ ಅವಳು ಡಾಕ್ಟರೇಟ್ ಕೊಡಿಸ್ತಾಳೆ, ಅದಕ್ಕೆ ಕಣಪ್ಪ ಶಾಂತಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಓ ಅದಕ್ಕೆ ನಾ ಸಕ್ಕರೆ ಅವರು ಈ ತರ ದಿಢೀರ್ ಅಂತ ಹೊಸ ಅವತಾರಗಳನ್ನ ಎತ್ತಾ ಇರೋದು ಅಂತ ಸೂರ್ಯ ಹೇಳ್ತಿರುವಾಗ ಹೌದಪ್ಪ ಅದಕ್ಕೋಸ್ಕರನೇ ಶಾಂತಿ ಒಳ್ಳೇದ್ ಮಾಡ್ತಾರ ನಾಟಕ ಮಾಡ್ತಿದ್ದಾಳೆ, ಅದಕ್ಕೆ ನಾನು ಅವಳು ಹಿಂದೆನೆ ಹೋಗಿ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇದ್ದೀನಿ, ನೋಡಪ್ಪ ಸೂರ್ಯ ಇದನ್ನೆಲ್ಲ ನಾನು ನಿನ್ಗೆ ಹೇಳ್ದೆ ಅಂತ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡಪ್ಪ, ಆಮೇಲೆ ಅಷ್ಟೇನೆ ನನ್ನೇ ಇಲ್ದಿರೋ ಆಗಿ ಮಾಡ್ಬಿಡ್ತಾಳ ಅವಳು ಅಂತ ಕಸ್ತೂರಿ ಅವರು ಭಯ ಪಟ್ಕೊಂಡು ಹೇಳ್ತಿರ್ತಾರೆ. ಇಲ್ಲ ಬಿಡಿ ಆಂಟಿ ನಾನು ಏನು ಹೇಳೋದಿಲ್ಲ, ನೀವು ಭಯ ಪಡ್ಬೇಡಿ, ಹೋಗಿ ಕೆಲಸ ನೋಡೋಗಿ, ವಿಡಿಯೋ ಏನಾದರೂ ಇದ್ರೆ ಮಾಡೋಗಿ ಅಂತ ಹೇಳಿ ಸೂರ್ಯ ಕಸ್ತೂರಿ ಅವ್ರನ್ನ ಕಳಿಸಿ ಇದಕ್ಕೇನಾದ್ರೂ ಮಾಡ್ಲೇಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರಕ್ತದಾನ ಶಿಬಿರದಲ್ಲಿ ಎಲ್ಲಾ ಕೆಲಸನೂ ಮುಗಿಸಿ ಎಲ್ಲರೂ ಮನೆಗೆ ವಾಪಸ್ ಬರ್ತಾರೆ. ಆಗ ಸೂರ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೀನಾ ಅವನಿಗೆ ಕುಡಿಯೋದಕ್ಕೆ ಅಂತ ಹಾಲು ತಂದು ಕೊಡ್ತಾಳೆ. ಅಲ್ಲ ರೀ ಡಾಕ್ಟರೇಟ್ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ಓದ್ದೆ ಕೂಡ ತಗೋಬಹುದು ಅಂತ ಮೀನಾ ಕೇಳ್ತಿರೋವಾಗ ಏ ಮೀನಮ್ಮ ಇದು ಆ ತರದ ಡಾಕ್ಟರೇಟ್ ಅಲ್ಲಮ್ಮ, ಇದು ಬೇರೆ ರೀತಿ ಡಾಕ್ಟರೇಟ್ ಅಂತ ಸೂರ್ಯ ಹೇಳಿದಾಗ ಅಲ್ಲ ರೀ ಡಾಕ್ಟರ್ ಅದು ಹೆಲ್ತ್ ಚೆಕ್ ಮಾಡ್ತಾರಲ್ಲ ಅವ್ರು ತಾನೇ ಅಂತ ಮೀನಾ ಕೇಳ್ತಾಳೆ. ಅದ್ ಹಂಗಲ್ಲಮ್ಮ, ಈಗ ಒಂದ್ ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಹೊಗಳ್ಬೇಕಲ್ವಾ, ಅದ್ರ ಬದಲಾಗಿ ಈ ರೀತಿ ಡಾಕ್ಟರೇಟ್ ಕೊಡ್ತಾರೆ, ಇದನ್ನು ಕೂಡ ಒಂದ್ ರೀತಿ ಡಾಕ್ಟರ್ ಅಂತಾನೆ ಹೇಳೋದು, ಯಾಕೆ ನಮ್ಮ ಅಣ್ಣವ್ರಿಗೂ ಬಂದಿಲ್ವಾ ಡಾಕ್ಟರ್ ವರನಟ ರಾಜ್ಕುಮಾರ್ ಅಂತ ಸೂರ್ಯ ಹೇಳಿದಾಗ ಹಾಗಿದ್ರೆ ಇದನ್ನ ಯಾರು ಬೇಕಾದ್ರೂ ತಗೋಬೋದಾ ಅಂತ ಮೀನಾ ಕೇಳ್ತಾಳೆ. ಹಾಗೆಲ್ಲ ಇಲ್ಲ ಕಣೆ, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಯಾರಾದ್ರೂ ಸಾಧನೆ ಮಾಡಿದ್ರೆ ಅಂತವ್ರಿಗೆ ಡಾಕ್ಟರೇಟ್ ಕೊಡ್ತಾರೆ ಅಂತ ಸೂರ್ಯ ಹೇಳ್ತಿರುವಾಗ ಹಾಗಾದ್ರೆ ಅತ್ತೆಗೂ ಡಾಕ್ಟರೇಟ್ ಕೊಡ್ತಾರೇನ್ರಿ, ಅವರು ಭರತನಾಟ್ಯ ಎಲ್ಲ ಆಡ್ತಾರಲ್ಲ ಅದಕ್ಕೋಸ್ಕರ ಕೊಡ್ತಾ ಇದಾರ ಅಂತ ಮೀನಾ ಕೇಳ್ತಾಳೆ. ಏ ಸುಮ್ನೆ ಇರಮ್ಮ ಮೀನಾ, ಸುಮ್ನೆ 4 ದಿವಸ ಡಾನ್ಸ್ ಕ್ಲಾಸ್ ನಡೆಸಿದ ತಕ್ಷಣ ಕೊಟ್ಬಿಡ್ತಾರಾ, ಈ ಡಾಕ್ಟರೇಟ್ ಅನ್ನೋದು ನಿಜವಾಗ್ಲೂ ಸಮಾಜಕ್ಕೆ ಸೇವೆ ಮಾಡೋರ್ಗೆ, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗೆ ಮಾತ್ರ ಕೊಡೋದು ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ಮೇಲೆ ಅತ್ತೆಗೆ ಹೇಗ್ರಿ ಕೊಡ್ತಿದ್ದಾರೆ, ಅವ್ರೇನ್ ಸಾಧನೆ ಮಾಡಿದ್ದಾರೆ ಅಂತ ಮೀನಾ ಕೇಳಿದಾಗ ಮೀನಮ್ಮ ಸಕ್ಕರೆ ಡಾಕ್ಟರೇಟ್ನ
ಯಾಮರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಓ ಹಾಗಿದ್ರೆ ಅತ್ತೆ ಇದಕ್ಕೋಸ್ಕರನೇ ನಾ ಸ್ವಲ್ಪ ದಿವಸದಿಂದ ವಿಚಿತ್ರವಾಗಿ ಏನೇನೋ ಮಾಡ್ತಾ ಇರೋದು ಅಂತ ಮೀನಾ ಕೇಳಿದಾಗ, ಹೂ ಕಣಮ್ಮ ನೋಡು, ಡಾಕ್ಟರೇಟ್ ತಗೊಳ್ಳೋದಕ್ಕೆ ತುಂಬಾ ಜನ ಸತ್ಯವಾಗಿ ಕೆಲಸ ಮಾಡಿದ್ರು ಕೂಡ ತುಂಬಾನೇ ಕಷ್ಟಪಡ್ತಾರೆ. ಆದ್ರೆ ಸಕ್ಕರೆ ನೋಡಿದ್ರೆ ಸುಳ್ಳು ಹೇಳಿ ಡಾಕ್ಟರೇಟ್ ತಗೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಅವ್ರು ಹೆಂಗೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀನೇ ನೋಡ್ದಲ್ಲ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಅವತ್ತು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ ನನಗೆ ಸೀರೆ ಕೊಡೋತರ ನಾಟಕ ಮಾಡಿದ್ರು, ಆಮೇಲೆ ಅವರೇ ಕಿತ್ಕೊಬಿಟ್ರು. ನನ್ಗೆ ಆವಾಗಲೇ ಡೌಟ್ ಬಂದಿತ್ತು ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅಷ್ಟೇನಾ, ಅನ್ನದಾನ ಮಾಡೋದೇನು, ಗಿಡ ನೆಡೋದೇನು, ಇದೆಲ್ಲ ಬೇಕು ಅಂತಾನೆ ಅವ್ರು ಮಾಡ್ತಿರೋದು ಕಣಮ್ಮ. ಇದಕ್ಕೆ ಕಸ್ತೂರಿ ಆಂಟಿ ಬೇರೆ ವಿಡಿಯೋಗ್ರಾಫರ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಕ್ಕರೆಗೆ ಈ ರಾಜಕಾರಣಿಗಳ ಬುದ್ಧಿ ತುಂಬಾನೇ ಚೆನ್ನಾಗಿದೆ. ಇಂಥವ್ರಿಗೆ ಡಾಕ್ಟರೇಟ್ ಕೊಡ್ಬೋದಾ, ಇಲ್ಲ ಅವ್ರು ಕೊಡೋದಕ್ಕೆ ತಾನೇ ನಾನು ಬಿಟ್ಬಿಡ್ತೀನಾ, ಅದು ತಪ್ಪಲ್ವೇನೆ ಅಂತ ಸೂರ್ಯ ಹೇಳ್ತಿರೋವಾಗ, ರೀ ನಿಮ್ಗೆಲ್ಲ ಯಾಕ್ರಿ ಇದೆಲ್ಲ, ಅವ್ರೇನಾದ್ರೂ ಮಾಡ್ಕೊಳ್ಳಿ ಬಿಟ್ಬಿಡ್ರಿ ಅಂತ ಮೀನಾ ಹೇಳ್ತಾಳೆ. ಅಲ್ಲಮ್ಮ, ನನ್ನ ಕಣ್ಮುಂದೆ ಈ ಥರ ಅನ್ಯಾಯ ನಡೀತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಾ, ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ ನೀವು ಹೇಳೋದು ಒಂದು ರೀತಿ ನ್ಯಾಯನೇ, ಆದರೆ ನೀವೇನಾದರೂ ಮಾಡೋಕೆ ಹೋಗಿ ಅತ್ತೆಗೆ ಏನಾದರೂ ಗೊತ್ತಾಯ್ತು ಅಂತಂದ್ರೆ ಅತ್ತೆ ಸುಮ್ಮನೆ ಬಿಡ್ತಾರೇನ್ರಿ ನಿಮ್ಮನ್ನ ಅಂತ ಮೀನಾ ಕೇಳ್ತಾಳೆ. ಹೌದು ಕಣೆ, ಸುಮ್ಮನೆ ಇರೋದಿಲ್ಲ, ಆಕಾಶ ಭೂಮಿ ಒಂದಾಗೋ ರೀತಿ ತಕತೆ ಅಂತ ಕುಣಿದಾಡ್ಬಿಡ್ತಾರೆ, ಅದಕ್ಕೆ ಅಂತ ತಪ್ಪು ನಡಿಬೇಕಾದ್ರೆ ಅದನ್ನ ಕೇಳಬಾರ್ದ ನಾವು ಅಂತ ಸೂರ್ಯ ಹೇಳ್ತಾನೆ. ಹೌದು, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ, ಇಷ್ಟು ದಿವಸ ಸಕ್ಕರೆ ಡಾಕ್ಟರೇಟ್ ತಗೊಳ್ಳೋದಕ್ಕೋಸ್ಕರ ವಿಡಿಯೋ ತೆಗಿತಿದ್ರು ಅಲ್ವಾ, ನಾನು ನಾಳೆಯಿಂದ ಅವ್ರಿಗೆ ಡಾಕ್ಟರೇಟ್ ಸಿಗಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋ ತೆಗಿತೀನಿ, ಅದಕ್ಕೆ ನೀನೇ ನನಗೆ ಹೆಲ್ಪ್ ಮಾಡಬೇಕು ಸರಿನಾ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಇಲ್ಲಪ್ಪ, ನಾನೇನು ಮಾಡೋದಿಲ್ಲ, ನನಗೆ ಭಯ ಆಗುತ್ತೆ ಅತ್ತೆ ನೋಡಿದ್ರೆ ಅಂತ ಮೀನಾ ಹೇಳಿದಾಗ, ನನ್ನ ಮುದ್ದು ಬಂಗಾರಿ ಅಲ್ವಾ, ನಾನು ಹೇಳ್ದಂಗೆ ನೀನು ಮಾಡ್ತಾ ಇರೋ ಅಷ್ಟೇ, ನೋಡು ನಮ್ಮ ಸಕ್ಕರೆ ಒಳ್ಳೇದು ಮಾಡಿದ್ರೆ ನನಗೂ ಖುಷಿನೇ, ಆದರೆ ಜನಗಳನ್ನ ಯಾಮಾರಿಸೋದು ತಪ್ಪು, ಇವ್ರ ಆ್ಯಕ್ಟಿಂಗ್ಗೆ ಫುಲ್ ಸ್ಟಾಪ್ ನಾನೇ ಇಡ್ತೀನಿ ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಶಾಂತಿ ಬೆಳಗ್ಗೆನೇ ರೆಡಿಯಾಗಿ ಆಚೆ ಹೋಗ್ಬೇಕು ಅಂತ ಹೋಗ್ತಿರೋವಾಗ ಸೂರ್ಯ ಬಂದು ಶಾಂತಿಗೆ ಅಡ್ಡ ನಿಂತಿರ್ತಾನೆ. ಯಾಕೋ ಈ ರೀತಿ ಮಾಡ್ತಾ ಇದೆಯಾ, ಬಿಡೋ ಜಾಗನ, ನಾನು ಆಚೆ ಹೋಗ್ಬೇಕು ಅಂತ ಶಾಂತಿ ಹೇಳಿದಾಗ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಸೂರ್ಯ ಹೇಳ್ತಾನೆ. ಹೋಗೋ ಆ ಕಡೆ, ನನ್ನ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ ಶಾಂತಿ ಹೇಳಿದಾಗ, ನಾನು ನಿನ್ನ ಹತ್ರ ಮುಖ್ಯವಾಗಿರೋ ವಿಷಯ ಕೇಳಬೇಕು ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಮುಖ್ಯವಾಗಿರೋದು, ನೋಡು ನನ್ನ ಹತ್ರ ದುಡ್ಡು ಗಿಡ್ಡೆಲ್ಲ ಕೇಳಬೇಡ ಅಂತ ಶಾಂತಿ ಹೇಳಿದಾಗ, ಏನು ದುಡ್ಡ, ನಾನು ಯಾವತ್ತು ಸಕ್ಕರೆ ನಿನ್ನ ಹತ್ರ ದುಡ್ಡು ಕೇಳಿದ್ದೀನಿ, ಅದನ್ನ ಬಿಟ್ಟು ಬೇರೆ ಏನೋ ಕೇಳಬೇಕು ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಅದೇನು ಅಂತ ಬೇಗ ಹೇಳೋ, ನನಗೆ ಸಿಕ್ಕಾಪಟ್ಟ ಕೆಲಸ ಇದೆ ಅಂತ ಶಾಂತಿ ಹೇಳ್ತಾಳೆ. ಈ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಒಬ್ರು ಮೇಡಮ್ ಬಂದಿದ್ರಲ್ಲ, ಅವ್ರ ಹತ್ರ ಏನೋ ಹೇಳ್ತಿದ್ರಲ್ಲ, ನೀವೇ ಮುಂದೆ ನಿಂತ್ಕೊಂಡು ಮೀನನ ಜೊತೆ ನಾನು ಮದುವೆ ಮಾಡಿಸಿದ್ರಿ ಅಂತ, ಆ ಥರ ಯಾಕೆ ನೀವು ಸುಳ್ಳು ಹೇಳಿದ್ರಿ ಅಂತ ಸೂರ್ಯ ಕೇಳಿದಾಗ, ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಶಾಂತಿ ಒದ್ದಾಡ್ತಿರ್ತಾಳೆ. ಆಗ ಸೂರ್ಯ ಮೀನನಿಗೆ ಕೈ ಸನ್ನೆ ಮಾಡಿ ವಿಡಿಯೋ ತಗೊಳ್ಳೋದಕ್ಕೆ ಅಂತ ಹೇಳ್ತಾನೆ. ಆಗ ಮೀನಾ ಶಾಂತಿ ಗೊತ್ತಾಗದಿರೋ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ತಾಳೆ. ಯಾಕೆ ಸೈಲೆಂಟ್ ಆಗಿದೆಯಾ ಸಕ್ಕರೆ, ತಮ್ಮನ್ನ ಕೇಳ್ತಾ ಇರೋದು ಅಂತ ಸೂರ್ಯ ಹೇಳಿದಾಗ, ಏನೇನೋ ಕೇಳ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಸಕ್ಕರೆ, ನನಗೆ ಮೀನನ್ನ ಮದುವೆ ಮಾಡಿಸಿದ್ದು ಅಪ್ಪಯ್ಯ, ಅವ್ರು ಮಾಡಿರೋ ಒಳ್ಳೆ ಕೆಲಸನ ನೀನು ಮಾಡಿದೀನಿ ಅಂತ ಯಾಕೆ ಸುಳ್ಳು ಹೇಳಿದ್ದು ಅಂತ ಸೂರ್ಯ ಕೇಳಿದಾಗ, ಹೌದು ಕಣೋ ಹೇಳ್ದೆ, ಏನೋ ಇವಾಗ ಅಂತ ಶಾಂತಿ ಕೇಳ್ತಾಳೆ. ಅದೇ ಯಾಕೆ ರೀತಿ ಸುಳ್ಳು ಹೇಳಿದೆ ಅಂತ ಕೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಿರೋವಾಗ, ಹೌದು ಕಣ ಸುಳ್ಳೇ ಹೇಳಿದ್ದು, ಏನ್ ಇವಾಗ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿ ನನಗೂ ಪಾಲಿರುತ್ತೆ ತಾನೆ, ಅವ್ರು ಅವತ್ತು ಹೇಳಿದ ತಕ್ಷಣ ನಾನು ಬೇಡ ಅಂತ ಹೇಳಿದ್ರೆ ನನ್ನ ಬಿಟ್ಟು ನಿಮ್ಮಪ್ಪ ನಿನಗೆ ಮದುವೆ ಮಾಡಿಸಿದ್ರು ಅಂತ ನೀನು ಅನ್ಕೊಂಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ, ಒಳ್ಳೆ ವಿಷಯ ಅಂತಂದ್ರೆ ನಮ್ಮಪ್ಪ ಎಲ್ಲದ್ರಲ್ಲೂ ಮುಂದೆ ಇರ್ತಾರೆ, ಆದ್ರೆ ಮೀನಾ ಅವರಪ್ಪ ತೀರೋಗಿದ್ದಾರೆ ಅನ್ನೋ ಅನುಕಂಪದ ಮೇಲೆ ಮೀನನ ಜೊತೆ ಮದುವೆ ಮಾಡಿಸಿದ್ದು ಅಪ್ಪಯ್ಯ. ನಿನ್ಗೆ ಮೀನಾ ಆಗ್ಲಿ ಮೀನಾ ಅವ್ರ ಮನೆ ಆಗ್ಲಿ ಇಬ್ರು ಇಷ್ಟ ಇಲ್ಲ, ಇವಾಗ ಮಾತ್ರ ಅವಳನ್ನ ಕಂಡ್ರೆ ಯಾಕೆ ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಾ ಅಂತ ಸೂರ್ಯ ಪ್ರಶ್ನೆ ಮಾಡ್ತಾನೆ. ನೋಡೋ ಇವಾಗಲ್ಲ, ಯಾವತ್ತೂ ಅಷ್ಟೇನೆ, ಅವಳಾಗ್ಲಿ ಅವ್ರ ಮನೆಯವ್ರಾಗ್ಲಿ ನನ್ಗೆ ಇಷ್ಟ ಆಗೋದಿಲ್ಲ ಕಣೋ, ಏನು ಇಲ್ಲದೆ ಇರೋ ಗತಿ ಕೆಟ್ಟಿರೋ ಕುಟುಂಬ ಅದು. ಅಲ್ಲ ಕಣೋ, ನಿನ್ನ ಹೆಂಡತಿ ಕುಟುಂಬದ ಬಗ್ಗೆ ಹೆಮ್ಮೆಯಿಂದ ಮಾತಾಡೋದಕ್ಕಂಥದ್ದು ಏನೋ ಇದೆ, ಅವ್ರ ಮನೆಯವ್ರ ಬಗ್ಗೆ ಮಧು ಅವ್ರ ಹತ್ರ ಕೆಟ್ಟದಾಗ ಹೇಳೋದು ಬೇಡ ಅಂತ ಅನ್ಕೊಂಡೆ ಅಷ್ಟೇನೆ, ಅದಕ್ಕೆ ಅವ್ರ ಹತ್ರ ಒಳ್ಳೆ ವಿಚಾರ ಮಾತ್ರ ಹೇಳಿದೆ. ಈಗ ಅದ್ರಲ್ಲಿ ಏನಾಯ್ತು ಅಂತದ್ದು ಏನ್ ಕಳ್ಕೊಂಡೆ ಅಂತ ಶಾಂತಿ ಕೇಳ್ತಾಳೆ. ಯಾಕೆ ಸಕ್ಕರೆ ನೀನು ಈ ರೀತಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ಯಾ, ಅದ್ರ ಬದಲು ಅವ್ರು ಹೇಳಿ ಸುಳ್ಳನ್ನೇ ನಿಜ ಮಾಡಿ ಮೀನಾ ಜೊತೆ ಚೆನ್ನಾಗಿರ್ಬೋದಲ್ವಾ ಅಂತ ಸೂರ್ಯ ಕೇಳ್ತಾನೆ. ಓಹೋ, ನಿನ್ಗೆ ಆ ರೀತಿ ಆಸೆ ಬೇರೆ ಇದೆಯಾ, ಒಬ್ಳು ಹೂ ಕಟ್ಟೋಳನ್ನ ನನ್ನ ಸೊಸೆ ಅಂತ ನಾನು ಹೆಮ್ಮೆಯಿಂದ ಬೇರೆ ಹೇಳ್ಕೋಬೇಕೇನೋ. ಮನೋಜ್ ಅವತ್ತು ಮಂಟಪದಿಂದ ಓಡೋದಾಗ ನಾವು ಅಲ್ಲಿಂದ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ನಿಮ್ಮ ಅಪ್ಪನೇ ಅವಳಿಗೆ ತಾಲಿ ಕಟ್ಟು ಅಂತ ಹೇಳಿದ್ದು, ಇಲ್ಲ ಅಂದಿದ್ರೆ ಇಂಥವಳನ್ನ ನನ್ನ ಮನೆ ಹೊಸಲು ತುಳಿಯೋದಕ್ಕೂ ಬಿಡ್ತಾ ಇರಲಿಲ್ಲ ಕಣೋ ಅಂತ ಶಾಂತಿ ಕೋಪದಿಂದ ಹೇಳ್ತಾಳೆ. ಕರೆಕ್ಟಾಗಿ ಹೇಳಿದೆ ಸಕ್ಕರೆ, ನೀವೆಲ್ಲ ತುಂಬಾನೇ ದೊಡ್ಡ ಮನುಷ್ಯರು, ಆದ್ರೆ ನಾವು ಮಾಮೂಲಿ ಜನಗಳು, ಹೋಗ್ಲಿ ಬಿಡು, ನಿನ್ ಮನ್ಸಲ್ಲಿರೋದಲ್ಲ ಇವಾಗ ಆಚೆ ಬಂದ್ಬಿಡ್ತಲ್ಲ ಅಷ್ಟೇ ಸಾಕು ಅಂತ ಸೂರ್ಯ ಹೇಳ್ತಿರೋವಾಗ, ಇದನ್ನ ಕೇಳೋದಕ್ಕೋಸ್ಕರ ನನ್ನ ದಾರಿಗೆ ಅಡ್ಡ ಬಂದು ನಿಂತ್ಕೊಂಡಿಯೇನೋ, ಹೋಗೋ ಆ ಕಡೆಗೆ ಅಂತ ಹೇಳಿ ಶಾಂತಿ ಸೂರ್ಯನ ತಳ್ಳಿ ಕಿಚನ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಹತ್ರ ಬಂದು, ಮೀನಮ್ಮ ಎಲ್ಲಾದ್ರೂ ರೆಕಾರ್ಡ್ ಮಾಡ್ಕೊಂಡೆ ತಾನೆ ಅಂತ ಕೇಳ್ತಿರುವಾಗ, ಹೂರಿ ರೆಕಾರ್ಡ್ ಮಾಡ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ಸರಿ ಸರಿ, ಇವಾಗ ನೀನು ಹೋಗಿ ಅವ್ರ ಹತ್ರ ಮಾತಾಡೋ ಅಂತ ಸೂರ್ಯ ಹೇಳಿದಾಗ, ಆಯ್ತು ರೀ ಅಂತ ಹೇಳಿ ಮೀನಾ ಶಾಂತಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಸೂರ್ಯ ಕೂಡ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ತಾನೆ. ಆಗ ಶಾಂತಿ ಮೀನಾ ನೋಡಿ, ಏನೇ ಅವನ ಕಿವಿಗೆ ಏನೇ ತುಂಬಿದೆ ನೀನು ಅಂತ ಶಾಂತಿ ಕೇಳ್ತಿರೋವಾಗ, ಇಲ್ಲ ಅತ್ತೆ ನಾನು ಯಾಕತ್ತೆ ಅವ್ರ ಹತ್ರ ನಿಮ್ಮ ಬಗ್ಗೆ ಹೇಳಿ ಅಂತ ಮೀನಾ ಕೇಳ್ತಾಳೆ. ಸಾಕು ಕಣೆ ನಂಗ್ಲಿ, ಯಾವಾಗ ನೋಡಿದ್ರು ಬರೀ ನಾಟಕ ಮಾಡೋದೇ ಆಯ್ತು ನಿಂದು ಅಂತ ಶಾಂತಿ ಹೇಳಿದಾಗ, ನಾನು ಯಾಕತ್ತೆ ನಾಟಕ ಮಾಡಲಿ, ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆಲ್ಲ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಓ ಹಾಗಾದ್ರೆ ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ಅಂತ ಶಾಂತಿ ಕೇಳಿದಾಗ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅತ್ತೆ, ನಾನೇನು ಅಡುಗೆ ಮಾಡಬೇಕು ಅಂತ ಹೇಳಿ ನಾನು ಅದು ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಓ ಮಹಾರಾಣಿ ಅವ್ರಿಗೆ ಅಂಥದ್ದೇನು ಅರ್ಜೆಂಟ್ ಕೆಲಸ ಆಯಿತು ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ನನಗೊಂದು ಆರ್ಡರ್ ಇದೆ, ಅದಕ್ಕೆ ಬೇಗ ಹೋಗಬೇಕು ಅಂತ ಮೀನಾ ಹೇಳ್ತಾಳೆ. ಓಹೋ, ಏನು ಯಾರಿಗೂ ಸಿಗದೆ ಇರೋ ಸೀಮೆಗಿಲ್ದಿರೋ ಆರ್ಡರ್ ನೋಡು ನಿಂದು ಅಂತ ಶಾಂತಿ ಹೇಳಿ ಅವಳಿಗೇನೇನು ಅಡುಗೆ ಮಾಡಬೇಕು ಅಂತ ಹೇಳಿ ಒಂದು ಲಿಸ್ಟ್ ಕೊಡ್ತಾಳೆ. ಅತ್ತೆ ಇಷ್ಟೆಲ್ಲ ತರಬೇಕು ಅಂತಂದ್ರೆ ನಾನು ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ, ಟೈಮ್ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಿರುವಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ, ಅಲ್ಲ ಮಾರ್ಕೆಟ್ ಹೋಗಿ ತರಕಾರಿ ತಂದು ಮಾಡೋಕೆ ನಿನ್ನ ಕೈಲಿ ಆಗೋದಿಲ್ವಾ, ಅದಕ್ಕಿಂತ ಏನೇ ದಬ್ಬಾಕೋ ಕೆಲಸ ನಿನ್ಗಿರೋದು ಅಂತ ಶಾಂತಿ ಕೇಳಿದಾಗ,
ಹೇಳದ್ನಲ್ಲ ಅತ್ತೆ ನನ್ಗೆ ಹೂವಿನ ಆರ್ಡರ್ ಬಂದಿದೆ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಕಣೆ, ನೀನು ಹೂ ಕೊಡ್ಲಿಲ್ಲ ಅಂದ್ರೆ ಯಾರು ಮದ್ವೆನೇ ಮಾಡೋದಿಲ್ವಾ? ನಿನ್ನ ಈ ಮನೆ ಕರ್ಕೊಂಡು ಬಂದಿರೋದೇ ದೊಡ್ಡ ವೇಸ್ಟು. ಮನೆ ಕೆಲಸ ಮಾಡದೆ ಬರೀ ನಿನ್ನ ಕೆಲಸ ಮಾತ್ರ ಮಾಡ್ತಿರ್ತೀಯಾ? ಮೊದಲು ನಾನು ಹೇಳಿರೋ ಕೆಲಸನ ನಿನ್ನ ಮರ್ಯಾದೆಯಿಂದ ಮಾಡು. ಅಡಿಗೆ ಕೆಲಸ ಎಲ್ಲ ಮುಗಿಸಿ ಜಾಸ್ತಿ ಬಟ್ಟೆ ಇದೆ, ಎಲ್ಲ ತಗೊಂಡೋಗಿ ವಾಷಿಂಗ್ ಮಿಷನ್ಗೆ ಹಾಕು, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೋಜನ್ ಶರ್ಟ್ ಎಲ್ಲ ಕೈಯಲ್ಲೇ ಹೋಗಿ ಮಿಷಿನ್ಗೆ ಹಾಕ್ಬೇಡ, ಕಲರ್ ಎಲ್ಲ ಹೊರಟೋಗ್ಬಿಡುತ್ತೆ, ಆಮೇಲೆ ಕೊಳೆ ಕೂಡ ಸರಿಯಾಗಿ ಹೋಗೋದಿಲ್ಲ ಅಂತ ಶಾಂತಿ ಹೇಳಿದಾಗ, ಅತ್ತೆ ಅದನ್ನೆಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ. ನಾನು ಹೇಳಿದ್ದನ್ನ ಮಾಡೇ, ಸುಮ್ಮನೆ ಮಾತಾಡ್ಬೇಡ. ನಿನ್ನಂತೊಳಗೆ ಇಂಥ ಜೀವನ ಸಿಕ್ಕಿರೋದೇ ದೊಡ್ಡ ವಿಷಯ ಕಣೆ. ನೀನು ಹೂ ಕಟ್ಟಿ ಇಲ್ಲಿ ಸಾಧನೆ ಮಾಡೋದು ಅಷ್ಟೆಲ್ಲ ಇದೆ, ಹೋಗಿ ನಾನು ಹೇಳೋ ಕೆಲಸ ಮಾಡೋಗೆ ಅಂತ ಹೇಳಿ ಶಾಂತಿ ಬೈದು ಅಲ್ಲಿಂದ ಹೊರಡ್ತಾಳೆ. ಆಹಾ ಸೂಪರ್ ಮೀನಮ್ಮ, ನಾನು ಹೆಂಗೆ ಅನ್ಕೊಂಡಿದ್ನೋ ಅದೇ ರೀತಿ ನಿನ್ನ ಸಕ್ಕರೆ ಚೆನ್ನಾಗಿ ಬೈದೋದ್ರು ಅಂತ ಸೂರ್ಯ ಹೇಳ್ತಿರುವಾಗ, ಓ ಅವ್ರು ನನಗೆ ಬೈದು ಹೋಗಿದ್ದು ನಿಮ್ಗೆ ಖುಷಿ ಆಯ್ತಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಅದು ಹಂಗಲ್ಲಮ್ಮ, ನಮಗೆ ಬೇಕಾಗಿರೋ ವಿಷಯ ಎಲ್ಲ ಆಚೆಗೆ ಬಂತಲ್ಲ, ಅದು ಈ ಫೋನಲ್ಲಿ ರೆಕಾರ್ಡ್ ಆಗಿದೆ. ಮಾಮೂಲಿ ನಿನ್ನ ಬಯೋದಕ್ಕಿಂತ ಇವತ್ತು ಸಕ್ಕರೆ ಸಖತ್ತಾಗಿ ಬೈದಿದ್ದಾರೆ. ಪಾಪ ಇವತ್ತು ಸಕ್ಕರೆಗೆ ಟೈಮೇ ಸರಿ ಇಲ್ಲ, ಇವತ್ತಿಂದ ಅವ್ರ ಕೆಟ್ಟ ಕಾಲ ಶುರುವಾಯಿತು ಅಂತ ಆಯ್ತು. ಆದ್ರೂ ವಿಡಿಯೋ ಮಾತ್ರ ಸಖತ್ತಾಗಿ ಬಂದಿದೆ ಕಣಮ್ಮ ಅಂತ ಸೂರ್ಯ ಹೇಳಿದಾಗ, ಸರಿ ರೀ ಇವಾಗ ಆ ವಿಡಿಯೋ ಎಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಇದು ಸಾಕಾಗೋದಿಲ್ಲಮ್ಮ, ಇನ್ನೂ ಬೇಕು, ಆದರೆ ಅದು ಇಲ್ಲ ಆಗೋದಿಲ್ಲ, ಆಚೆಗೆ ಹೋಗೋಣ ಬಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನನ್ಗೇನೋ ಇದು ದೊಡ್ಡ ತಲೆನೋವಾಗುತ್ತೆ ಅಂತ ಅನ್ನಿಸ್ತಿದೆ ರೀ ಅಂತ ಮೀನಾ ಹೇಳಿದಾಗ, ಯಾಕೆ ಭಯ ಪಡ್ತೀಯಾ, ನಾನು ಹೇಳೋದನ್ನ ಮಾಡ್ತಾ ಇರು ಅಷ್ಟೇ ಸಾಕು, ಮಿಕ್ಕಿದ್ ನಾನು ನೋಡ್ಕೋತೀನಿ, ವಿಡಿಯೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀನೇ ನೋಡ್ತಾ ಇರು, ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಮೀನಿನ ಕೈಗೆ ಮೊಬೈಲ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ಸೂರ್ಯನಿಗೋಸ್ಕರ ಕಾಯ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಭಿಕ್ಷಕನ ವೇಷ ಹಾಕೊಂಡು ಅಲ್ಲಿಗೆ ಬರ್ತಾನೆ. ರೀ ಯಾಕ್ರಿ ಇದೆಲ್ಲ, ಈಗ ಇದ್ರ ಅವಶ್ಯಕತೆ ಇದೆಯಾ ಅಂತ ಮೀನಾ ಕೇಳ್ತಿರುವಾಗ, ಅದೆಲ್ಲ ಇರ್ಲಿ ಕಣಮ್ಮ, ನನ್ನ ಕಡೆ ನೋಡಿದೆ ನೀನ್ ಯಾಕೆ ಆ ಕಡೆ ನೋಡ್ಕೊಂಡು ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮನ್ನ ಈ ವೇಷದಲ್ಲಿ ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ ರೀ, ಅದಕ್ಕೆ ಬೇರೆ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಾ, ಸಕ್ಕರೆ ಆಕ್ಟಿಂಗ್ಗೆ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡಲೇಬೇಕು, ಗೊತ್ತಿದ್ದು ಒಂದು ತಪ್ಪು ನಡಿಬಾರ್ದು, ಅದಕ್ಕೆ ನಾನು ಈ ಗೆಟಪಲ್ಲಿ ಇದ್ದೀನಿ, ಅದು ಅಲ್ಲದೆ ನಾನು ಯಾರು ಅಂತ ಅವ್ರು ಗೊತ್ತಾಗಬಾರ್ದಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ, ಅದಕ್ಕೆ ಅಂತ ಬೇರೆ ಯಾರನ್ನಾದ್ರೂ ಆಕ್ಟಿಂಗ್ ಮಾಡೋದಕ್ಕೆ ಹೇಳ್ಬೋದಾಗಿತ್ತಲ್ವಾ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಆಗೋದಿಲ್ಲಮ್ಮ, ಅವ್ರೇನಾದ್ರೂ ಆಕ್ಟಿಂಗ್ ಮಾಡ್ತಾ ಅಡ್ವರ್ಟ್ ಮಾಡ್ಬಿಟ್ರೆ, ಅದು ಅಲ್ಲದೆ ಸಕ್ಕರೆ ಹತ್ರ ಏನ್ ಮಾತಾಡಬೇಕು, ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು, ನಿನ್ ವಿಡಿಯೋ ಮಾತ್ರ ಕರೆಕ್ಟಾಗಿ ತಗೋ ಅಂತ ಸೂರ್ಯ ಹೇಳ್ತಿರುವಾಗ, ಸರಿ ಆಯ್ತು ಅಂತ ಮೀನಾ ತಲೆ ಅಲ್ಲಾಡಿಸ್ತಾಳೆ. ಅಷ್ಟರಲ್ಲಿ ಶಾಂತಿ ಬರ್ತಿರೋದನ್ನ ನೋಡಿ, ರೀ ಅತ್ತೆ ಬರ್ತಾ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸರಿ ನಾನು ಹೋಗ್ತೀನಿ, ನೀನ್ ವಿಡಿಯೋ ಶುರು ಮಾಡು ಅಂತ ಹೇಳಿ ಸೂರ್ಯ ಮೀನನ್ನ ವಿಡಿಯೋ ಮಾಡೋದಕ್ಕೆ ಕಳಿಸಿ ಅವನು ಶಾಂತಿ ಹತ್ರಕ್ಕೆ ಹೋಗ್ತಾನೆ. ಅಮ್ಮ ತಾಯಿ ಹೊಟ್ಟೆ ಹಸಿತಿದ್ಯಮ್ಮ, ಏನಾದ್ರೂ ತಿನ್ನೋದು ಕೊಡಮ್ಮ, ಧರ್ಮ ಮಾಡಮ್ಮ, ತಿಂದ 2 ದಿವಸ ಆಯ್ತಮ್ಮ ಪ್ಲೀಸ್ ಅಮ್ಮ ಅಂತ ಸೂರ್ಯ ಕೇಳ್ಕೊತಿರುವಾಗ, ಥೂ ಹೋಗೋ ಆ ಕಡೆ ಹೋಗೋ ದೂರಕ್ಕೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಅಮ್ಮ ದುಡ್ಡು ಕೊಡ್ಬೇಡಿ ಅಮ್ಮ, ನನ್ಗೆ ಊಟ ಕೊಡಿಸಿ ಅಮ್ಮ ಸಾಕು, ನಿಮ್ಮನ್ನ ನೋಡಿದ್ರೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದೀರಾ, ನನ್ನ ಅನ್ನಪೂರ್ಣೇಶ್ವರಿ ನೀವು, ದಯವಿಟ್ಟು ಊಟ ಹಾಕಮ್ಮ ಅಂತ ಸೂರ್ಯ ಕೇಳ್ತಿರುವಾಗ, ಓ ನೀನ್ ಆ ರೀತಿ ಎಲ್ಲ ಕೇಳಿದ್ರೆ ನಾನು ನಿನ್ಗೆ ದುಡ್ಡು ಕೊಟ್ಬಿಡ್ತೀನಾ, ನಿನಗೆ ದುಡ್ಡು ಕೊಟ್ಟು ನಾನು ಯಾಮರ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿನ್ ದಡ್ತನ, ಹಾಗೆಲ್ಲ ನೀನ್ ನನ್ನ ಯಾಮರ್ಸೋದಕ್ಕಾಗೋದಿಲ್ಲ, ಹೋಗೋ ಆ ಕಡೆಗೆ ಅಂತ ಹೇಳಿ ಶಾಂತಿ ಬೈತಿರುವಾಗ, ಅಮ್ಮ ಪ್ಲೀಸ್ ಅಮ್ಮ ಊಟ ಕೊಡಮ್ಮ, ನಿನಗೆ ತುಂಬಾ ಪುಣ್ಯ ಬರುತ್ತಮ್ಮ ಅಂತ ಹೇಳಿ ಸೂರ್ಯ ಕೇಳ್ಕೊತಿರುವಾಗ, ಇದನ್ನ ನೋಡಿ ಮೀನಾಗ್ ಬೇಜಾರಾಗ್ತಿರುತ್ತೆ. ನಿಂದೊಳ್ಳೆ ಗೋಳ ಆಯ್ತಲ್ಲ, ಮಾಡ್ತೀನಿ ಇರು ಅಂತ ಹೇಳಿ ಶಾಂತಿ ರೋಡಲ್ಲಿ ಬಿದ್ದಿರೋಂಥ ಕಡ್ಡಿ ಎತ್ಕೊಂಡು ಸೂರ್ಯನಿಗೆ ಹೊಡೆಯೋದಕ್ಕೆ ಅಂತ ಶುರು ಮಾಡ್ತಾಳೆ. ತೊಂದರೆ ಕೊಡ್ತೀಯನೋ, ಬೇಡ ಅಂತಂದ್ರೆ ಹಿಂದೆನೆ ಬರ್ತೀಯಾ, ತಿರ್ಪೆ ಅವನೇ ಅಂತ ಹೇಳ್ಕೊಂಡು ಶಾಂತಿ ಹೊಡಿತಿರುವಾಗ, ಇದನ್ನ ನೋಡಿ ಮೀನನ್ಗೆ ಶಾಕ್ ಆಗುತ್ತೆ. ಸೂರ್ಯ ಮಾತ್ರ ಅಮ್ಮ ಬೇಡಮ್ಮ, ಭಿಕ್ಷೆ ಇದ್ರೆ ಹಾಕಮ್ಮ, ಹೊಟ್ಟೆ ಹಸಿತಿದ್ಯಮ್ಮ ಅಂತ ಹೇಳಿ ಕಿರ್ಚ್ಕೊತಾ ಇರೋವಾಗ, ಮೀನನ್ಗೆ ಮಾತ್ರ ಇದನ್ನೆಲ್ಲ ನೋಡಿ ಅಯ್ಯೋ ಪಾಪ ಅನ್ಸಿ ವಿಡಿಯೋ ಮಾಡ್ಕೋತಾನೆ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.